ಪ್ರಾಣ ಸ್ನೇಹಿತರು. ಕಳ್ಳತನವೇ ಅವರ ಜೀವನಾಂಶದ ಕಸುಬಾಗಿತ್ತು. ಬಹುತೇಕ ಜಿಲ್ಲೆಗಳಲ್ಲಿನ ಮನೆಗಳನ್ನ ಗುಡಿಸಿ ಗುಂಡಾಂತರ ಮಾಡಿದ ಖತರ್ನಾಕ್ ಕಳ್ಳರು ಅನ್ನೋ ಖ್ಯಾತಿ ಬೇರೆ ಇತ್ತು. ಹಾಗಾದ್ರೆ ಈ ಕಳ್ಳರು ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಕಳ್ಳ ಸ್ನೇಹಿತರ ಪ್ಲಾನ್ಗೆ ಕಂಗಾಲಾದ ಕಾಕಿ. ಕೋರ್ಟ್ಗೆ ಹೋಗಿ ಮರಳಿ ಬರುವಾಗ ಮತ್ತೆ ಕಳ್ಳತನ. ಯಾವುದೇ ಕೆಲಸದ ಮೇಲೆ ಬೇರೆ ಊರಿಗೆ ಹೋದ್ರೆ ಖಾಲಿ ಕೈನಲ್ಲಿ ಬಂದ ಇತಿಹಾಸವೇ ಇಲ್ಲ. ಹೋದಲ್ಲಿ ಕಳ್ಳತನ ಮಾಡಿಕೊಂಡು ಬಾರದಿದ್ರೆ ಕಸುಬಿಗೆ ಅವಮಾನ ಅನ್ನೋ ಮನಸ್ಥಿತಿ ಇಬ್ಬರದ್ದು. ದುರಂತ ಅಂದ್ರೆ ಒಂದು ಕಳ್ಳತನ ಕೇಸ್ ವಿಚಾರಕ್ಕೆ ಕೋರ್ಟ್ಗೆ ಹೋಗಿ ಮರಳಿ ಬರುವಾಗ ಮತ್ತೆ ಕಳ್ಳತನ ಮಾಡಿದ್ದಾರೆ. ಇಂತಹ ಖತರ್ನಾಕ್ ಜೋಡಿ ಕಳ್ಳರನ್ನ ಬೆಣ್ಣೆನಗರಿ ಪೊಲೀಸರು ಲಾಕ್ ಮಾಡಿದ್ದಾರೆ. ಈ ಫೋಟೋದಲ್ಲಿ ಇರೋ ವ್ಯಕ್ತಿಗಳ ಹೆಸರು ಶ್ರೀಕಾಂತ್ ಟಿ ಮತ್ತು ರಮೇಶ್ ವೈ ಅಂತ. ಇಬ್ಬರು ಮೂಲತಃ ವಿಜಯನಗರ ಜಿಲ್ಲೆ ಹೊಸಪೇಟೆ ಮೂಲದವರು. ಇಬ್ಬರ ವಯಸ್ಸು 30ರ ಒಳಗೆ ಇದೆ. ಇವತ್ತು ಇಡೀ ರಾಜ್ಯದ ಕುಖ್ಯಾತ ಕಳ್ಳರೇ ಇವರ ಕಳ್ಳತನಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನ ನಾವು ದಸ್ತಗಿರಿ ಮಾಡಿದ್ದೇವೆ. ಮೊದಲನೇ ಆರೋಪಿ ಬಂದು ಶ್ರೀಕಾಂತ್ ಅಂತ ಬಿಟ್ಟು, ಈತನ ವಯಸ್ಸು ಸುಮಾರು 30. ಈತ ಮೂಲತಃ ಹೊಸಪೇಟೆ ವಿಜಯನಗರ ಜಿಲ್ಲೆಯವನು. ಸೊ ಇಬ್ಬರನ್ನ ದಸ್ತಗಿರಿ ಮಾಡಿ ಒಟ್ಟು ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ 409.5 ಗ್ರಾಂ ಚಿನ್ನಾಭರಣ, ಅದರ ಜೊತೆಗೆ ಸುಮಾರು ಈ 10,000 ರೂಪಾಯಿ ಕ್ಯಾಶ್, ಅದರ ಜೊತೆಗೆ ಒಂದು ಹೀರೋ ಹೋಂಡಾ ಬೈಕ್ ಮತ್ತು 2 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಒಟ್ಟು ಮೌಲ್ಯ ಸುಮಾರು 67,40,800 ಮೌಲ್ಯದ ಅಷ್ಟು ಮಾಲನ್ನು ನಾವು ವಶಪಡಿಸಿಕೊಂಡು ಇವರಿಬ್ಬರನ್ನು ಈಗ ನ್ಯಾಯಾಂಗ ಬಂಧನ ಕೊಟ್ಟಿದ್ದೇವೆ. ತನಿಖೆಯನ್ನು ಕೂಡ ನಡೀತಾ ಇದೆ. ಅಷ್ಟೇ ಅಲ್ಲದೆ ಕೆಟಿಜೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಳೆ ಕಳ್ಳತನದ ಪ್ರಕರಣ ದಾಖಲಾಗಿತ್ತು. ಇಬ್ಬರು ದಾವಣಗೆರೆ ಕೋರ್ಟ್ಗೆ ಹಾಜರಾಗುತ್ತಿದ್ದರು. ಕೋರ್ಟ್ಗೆ ಬಂದಿರುವುದರಿಂದ ತಮ್ಮ ಮೇಲೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂಬುದು ಇವರ ಪ್ಲಾನ್ ಆಗಿತ್ತು. ಹಗಲಿನ ವೇಳೆ ಕೋರ್ಟ್ ವಿಚಾರಣೆ ಮುಗಿಸಿಕೊಂಡು ಅದೇ ಏರಿಯಾದಲ್ಲಿ ಸುತ್ತಾಡಿ ಬೀಗ ಹಾಕಿರುವ ಮನೆಗಳನ್ನು ಗುರುತಿಸಿ ಸ್ಕೆಚ್ ಹಾಕುತ್ತಿದ್ರು. ನಂತರ ರಾತ್ರಿ ವೇಳೆ ಕಳ್ಳತನ ನಡೆಸಿ ಸದ್ದಿಲ್ಲದೆ ತಮ್ಮ ಊರಿಗೆ ವಾಪಸ್ ಹೋಗುತ್ತಿದ್ದರು. ನಂತರ ಕಾಕಿ ಬೀಸಿದ ಬಲೆಗೆ ಬಿದ್ದು ವಿಲವಿಲ ಒದ್ದಾಡಿ ಹಿಂದಿನ ಎಲ್ಲ ಕಳ್ಳತನ ಸಂಗತಿ ಕಕ್ಕಿದ್ದಾರೆ. ಕೋರ್ಟ್ಗೋಸ್ಕರ ಬಂದು 1-2 ದಿನ ಮುಂಚೆನೆ ಕೋರ್ಟ್ಗೆ ಅಟೆಂಡ್ ಆಗಬೇಕಂತ ಬಿಟ್ಟು ನಮ್ಮ ಕೆಟಿಜಿ ನಗರ ಪ್ರಕರಣದಲ್ಲಿ ಕೋರ್ಟ್ಗೆ ಅಟೆಂಡ್ ಆಗಿ ಬಂದಿರ್ತಾನೆ. ಬಂದು ಇಲ್ಲಿ ನೋಡ್ತಾನೆ, ಸ್ವಲ್ಪ ರೆಕ್ಕಿ ಮಾಡ್ತಾನೆ, ಯಾವ ಮನೆಗಳು ಎಲ್ಲೆಲ್ಲಿ ಲಾಕ್ ಹೌಸ್ ಇದೆ ಅಂತ ಬಿಟ್ಟು ಸುಮಾರು 3 ದಿನಗಳ ಕಾಲ ಎಲ್ಲ ಕಡೆ ರೇಖಿ ಮಾಡಿ ತದನಂತರ ಇವನು ಒಂದು ಮನೆಯನ್ನ ಟಾರ್ಗೆಟ್ ಮಾಡ್ತಾನೆ. ಆ ಮನೆ 18ನೇ ತಾರೀಕು ಮುಚ್ಚಿರ್ತದೆ, ನೋಡಿರ್ತಾನೆ. ನೋಡಿ ಬೆಳಗಿನ ಜಾವ ನೋಡ್ಕೊಂಡ್ಬಿಟ್ಟು 18ರ ರಾತ್ರಿ ಅಲ್ಲಿ ಬಂದ್ಬಿಟ್ಟು ಇದರ ಕೃತ್ಯವೆಸಗಿದ್ದಾನೆ ಅಂತ ಬಿಟ್ಟು ಹೇಳಿದೆ. ಮತ್ತು ಅವನು ಕೂಡ ಇಲ್ಲಿ ಕೋರ್ಟಿಗೆ ಬಂದಾಗ ಮುಂಚೆ ಕೂಡ ಈ ತರ ಪ್ರಕರಣಗಳು ಫ್ರೀಕ್ವೆಂಟ್ ಆಗಿ ಇಲ್ಲೇ ಕೆಟಿಜಿ ನಗರದಲ್ಲಿ ಮಾಡಿದಾಗ ಪದೇ ಪದೇ ಬರ್ತಾ ಇರ್ತಾನೆ, ನೋಡಿದಾನೆ. ನೋಡಿ ಈ ತರ ಒಂದು ಅವಕಾಶ ನೋಡಿ ಅದನ್ನ ಹೊಂಚಾಕಿ ಮಾಡಿದ್ದಾರೆ. ಒಟ್ಟಾರೆ ಕೋರ್ಟ್ ವಿಚಾರಣೆಯನ್ನೇ ಬಂಡವಾಳ ಮಾಡಿಕೊಂಡು ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಯತ್ನಿಸಿದ ಕಿಲಾಡಿ ಕಳ್ಳರ ಆಟ ಕೊನೆಗೂ ಜೈಲು ಕಂಬಿಯ ಹಿಂದೆ ಮುಕ್ತಾಯವಾಗಿದೆ. ಈತ ಕೇಸ್ ಭೇದಿಸಿದ ಪೊಲೀಸರಿಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿಠಲ್ ಕ್ಯಾರವಾಡ, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.